ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ವಿಡಿಯೋ ಮಾಡ್ತಿರೋ ವಿಚಾರ ಏನಪ್ಪ ಅಂತಂದ್ರೆ, ರೀಸೆಂಟ್ ಆಗಿ ಟ್ರಂಪ್ ಅವರು ಇಂಡಿಯಾಗೆ ಒಂದು ಬೆದರಿಕೆ ಅಂತಾನೆ ಹೇಳ್ಬೋದು ಟ್ವೀಟ್ ಮಾಡಿದ್ರು. ಏನಂತಂದ್ರೆ ಇಂಡಿಯಾ ಮೇಲೆ 25% ಟ್ಯಾರಿಫ್ ಅನ್ನು ವಿಧಿಸ್ತಾ ಇದೀವಿ, ಪ್ಲಸ್ ಪೆನಾಲ್ಟಿಯನ್ನು ಹಾಕ್ತಿವಿ ಅಂತ ಹೇಳ್ಬಿಟ್ಟು ಟ್ಯಾರಿಫ್ ಅನ್ನು ಅಫಿಷಿಯಲ್ ಕನ್ಫರ್ಮ್ ಮಾಡಿದ್ರೆ 25% ಅಂತ. ಪೆನಾಲ್ಟಿ ಎಷ್ಟು ಅಂತ ಇನ್ನೂ ಅದ್ರ ಬಗ್ಗೆ ಏನು ಮಾಹಿತಿ ತಿಳಿಸಿಲ್ಲ. ಏನಕ್ಕಂತಂದ್ರೆ ನಾವು ರಷ್ಯಾ ಜೊತೆ ಟ್ರೇಡ್ ಡೀಲ್ಗಳನ್ನ ಮಾಡ್ತಾ ಇದೀವಿ, ಮಿಲಿಟರಿ ಎಕ್ವಿಪ್ಮೆಂಟ್ ಗಳನ್ನ ತಗೊಂಡು ಅಲ್ಲೇನು ರಷ್ಯಾ ಯುಕ್ರೇನ್ ವಾರ್ ಆಗ್ತದೆ ಆ ವಾರ್ಗೆ ಬೂಸ್ಟ್ ಮಾಡ್ತಾ ಇದ್ವಿ ಅನ್ನೋ ಒಂದು ನೆಪವನ್ನ ಇಟ್ಕೊಂಡು ಅವರು ಬೆದರಿಕೆಯನ್ನು ಹಾಕಿ ಟ್ವೀಟ್ ಮಾಡಿರ್ತಾರೆ. ಅಂಡ್ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಅಂಡ್ ಕೆಲವೊಂದು ನ್ಯೂಸ್ ಕೂಡ ಹೊರಡ್ತಾ ಇದೆ. ಏನಂತಂದ್ರೆ ಇಂಡಿಯಾ ಅನ್ನೋದು ರಷ್ಯಾದಿಂದ ಆಯಿಲ್ ಅನ್ನ ಪರ್ಚೇಸ್ ಮಾಡೋದು ಸ್ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಟ್ರಂಪ್ ಅವರು ಕೂಡ ಹೇಳ್ತಾರೆ, ನಾನು ಒಂದು ಸುದ್ದಿಯನ್ನು ಕೇಳಲ್ಪಟ್ಟೆ, ಇಂಡಿಯಾ ಅನ್ನೋದು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಅನ್ನ ಸ್ಟಾಪ್ ಮಾಡಿದೆ ಅಂತ. ಅದು ಗುಡ್ ಸ್ಟೆಪ್. ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನ ಈ ವಿಡಿಯೋದಲ್ಲಿ ತಿಳಿಸು. ಎಷ್ಟು ಮಟ್ಟಿಗೆ ಈಗೇನ್ ನ್ಯೂಸ್ ಹೊರಡ್ತಾ ಇದೆ ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಸತ್ಯ ಅಂಡ್ ಎಷ್ಟು ಅಫಿಷಿಯಲ್ ಅಧಿಕೃತವಾಗಿ ನಾವು ನಿಜವಾಗ್ಲೂ ಏನಾದರೂ ರಷ್ಯಾದಿಂದ ಅಮೆರಿಕಾಗೆ ಹೆದರಿ ರಷ್ಯಾದಿಂದ ಸಪ್ಲೈ ಏನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು ಆಯಿಲ್ ಅದನ್ನ ಸ್ಟಾಪ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಆಯಿಲ್ ಪರ್ಚೇಸ್ ನಾವು ಸ್ಟಾಪ್ ಮಾಡಿದ್ವಿ ಅಂತ ಹೇಳೋದಕ್ಕೂ ಮೊದಲು ಇದರಲ್ಲಿ ನಾವು ಏನಂತಂದ್ರೆ ಇಂಡಿಯಾ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿದ್ಯಾ ಅಂತ ಹೇಳೋದಕ್ಕೂ ಮೊದಲು ಒಂದು ಟರ್ಮಿನಾಲಜಿನ ನಾವು ತಿಳ್ಕೊಬೇಕಾಗುತ್ತೆ. ಇಲ್ಲ ಆಯಿಲ್ ಮಾರ್ಕೆಟ್ ಅಲ್ಲಿ ನಾವೇನು ಪರ್ಚೇಸ್ ಮಾಡ್ತೀವಿ ಅದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಲಾಂಗ್ ಟರ್ಮ್ ಪರ್ಚೇಸ್ ಅಂತ, ಇನ್ನೊಂದು ಸ್ಪಾಟ್ ಪರ್ಚೇಸ್ ಅಂತ ಹೇಳ್ಬಿಟ್ಟು. ಲಾಂಗ್ ಟರ್ಮ್ ಪರ್ಚೇಸ್ ಅಂದ್ರೆ ಏನು, ಸ್ಪಾಟ್ ಪರ್ಚೇಸ್ ಅಂತ ಏನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಈ ನ್ಯೂಸ್ಗೆ ನಿಮಗೆ ಐಡಿಯಾ ಬರುತ್ತೆ ಏನಕ್ಕೆ ಈ ತರ ನ್ಯೂಸ್ಗಳು ಬರ್ತಾ ಇದೆ ಅಂತ. ಲಾಂಗ್ ಟರ್ಮ್ ಪರ್ಚೇಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾ ಮತ್ತೆ ರಷ್ಯಾ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ತಾರೆ. ಒಂದು ಸ್ಪ್ಯಾನ್ ಆಫ್ ಫಾರ್ ಎಕ್ಸಾಂಪಲ್ 5 ಇಯರ್ಸ್ಗೆ ಇಂಡಿಯಾ ರಷ್ಯಾದಿಂದ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ರೀತಿಗೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈಗ ಪ್ರೆಸೆಂಟ್ ಡೇ ಒಂದು $80 ಪರ್ ಬ್ಯಾರೆಲ್ ಇದೆ ಆಯಿಲ್ ರೇಟ್ ಅಂತಂದ್ರೆ, ಈ ಲಾಂಗ್ ಟರ್ಮ್ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಅಗ್ರಿಮೆಂಟ್ ಇದೆ ಅಂತಂದ್ರೆ ರಷ್ಯಾ ನಮಗೆ ಸ್ವಲ್ಪ ಕಡಿಮೆ ಪ್ರೈಸ್, ಅಷ್ಟು ಮಾರ್ಕೆಟ್ ರೇಟ್ಗೆ ಕೊಟ್ಟರೆ ನಾವು ಲಾಂಗ್ ಟರ್ಮ್ ತಗೊಳ್ಳೋದಿಲ್ಲ. ಅದಕ್ಕೆ ಅವ್ರು ನಮ್ಗೆ ಸ್ವಲ್ಪ ಆಫರ್ ಮಾಡ್ತಾರೆ, ಅಂದ್ರೆ ಸ್ವಲ್ಪ ಡಿಸ್ಕೌಂಟ್ ಪ್ರೈಸ್ ಅನ್ನು ಕೊಡ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ರಷ್ಯಾ ನಮಗೆ ಆಫರ್ ಮಾಡ್ತಾರೆ ಅಂದ್ರೆ ಈಗ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 80 ಪರ್ ಬ್ಯಾರಲ್ ಇರೋದನ್ನ ನಾವು 60 ಪರ್ ಬ್ಯಾರಲ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋದಾಗ ಒಂದು ಸ್ಪ್ಯಾನ್ ಒಂದು ಸರ್ಟನ್ ಇಯರ್ಗೆ ನಾವು ಅದನ್ನ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ರಷ್ಯಾ $60 ಪರ್ ಬ್ಯಾರಲ್ಗೆ ಕೊಡೋದಕ್ಕೆ ಒಪ್ಕೊಳ್ಳುತ್ತೆ. ಅವಾಗ ಫಾರ್ ಎಕ್ಸಾಂಪಲ್ ಈಗ ಮಾರ್ಕೆಟ್ ಪ್ರೈಸ್ 80 ಪರ್ ಬ್ಯಾರಲ್ ಇದೆ ಅಂತಂದ್ರೆ ಒನ್ ಇಯರ್ ಆದ್ಮೇಲೆ 5 ಇಯರ್ಸ್ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. 1 ಇಯರ್ ಆದ್ಮೇಲೆ ಮಾರ್ಕೆಟ್ ಪ್ರೈಸ್ ಏನಾದ್ರು 50 ಪರ್ ಬ್ಯಾರಲ್ ಆಗಿದೆ ಅಂತಂದ್ರು ಈ ಅಗ್ರಿಮೆಂಟ್ ಪ್ರಕಾರ ನಾವು 60ನೇ ಪೇ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಲಾಸ್ ಆದ್ರೂ ಏನ್ ಅಗ್ರಿಮೆಂಟ್ ಅಲ್ಲಿ ನಾವು ಮೆನ್ಷನ್ ಮಾಡಿರ್ತೀವೋ ಪರ್ ಬ್ಯಾರಲ್ ರೇಟು ಅದೇ ಕೊಡ್ಬೇಕಾಗುತ್ತೆ. ಪ್ರಾಫಿಟ್ ಆಗ್ತಿದೆ ಅಂತಂದ್ರು ಸೇಮ್ ಅದು ಕೊಡ್ಬೇಕಾಗುತ್ತೆ. ಇದನ್ನ ಲಾಂಗ್ ಟರ್ಮ್ ಪರ್ಚೇಸ್ ಅಂತ ಕರೀತಾರೆ. ಅಂಡ್ ಸ್ಪಾಟ್ ಪರ್ಚೇಸ್ ಅಂದ್ರೆ ಏನು ಅಂತಂದ್ರೆ, ಸ್ಪಾಟ್ ಪರ್ಚೇಸ್ ಅನ್ನೋದು ರಷ್ಯಾ ಜೊತೆಗೆ ಇಂಡಿಯಾ ಅನ್ನೋದು ಜಾಸ್ತಿ ಮಾಡ್ತಾ ಹೋಯ್ತು. ಯಾವಾಗ ಅಂತಂದ್ರೆ 2022 ಅಲ್ಲಿ ರಷ್ಯಾ ಮತ್ತೆ ಯುಕ್ರೇನ್ ವಾರ್ ಏನ್ ಸ್ಟಾರ್ಟ್ ಆಗುತ್ತಲ್ಲ, ಸ್ಟಾರ್ಟ್ ಆದ್ಮೇಲೆ ಈ ಸ್ಪಾಟ್ ಪರ್ಚೇಸ್ ಅನ್ನೋದು ಜಾಸ್ತಿ ಆಯ್ತು ರಷ್ಯಾ ಜೊತೆಗೆ ಇಂಡಿಯಾ ಪರ್ಚೇಸ್ ಮಾಡ್ಲಿಕ್ಕೆ. ಈ ಸ್ಪಾಟ್ ಪರ್ಚೇಸ್ ಅನ್ನೋದು ಈಗ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಏನಿರುತ್ತಲ್ವಾ, ಸೊ ಆ ರೇಟಿಗೆ ಸೊ ನಾವು ಪರ್ಚೇಸ್ ಮಾಡೋದನ್ನ ಸ್ಪಾಟ್ ಪರ್ಚೇಸ್ ಅಂತ ಕೇಳ್ತಾರೆ. ಈ ಸ್ಪಾಟ್ ಪರ್ಚೇಸ್ ಅನ್ನೋದು ವಿತಿನ್ ಅವರ್ಸ್ ಅಲ್ಲಿ ಅಥವಾ ಡೇಸ್ ಅಲ್ಲಿ ಡೆಲಿವರಿ ಅನ್ನೋದು ಇರುತ್ತೆ. ಸ್ಪೀಡ್ ಅಪ್ ಇರುತ್ತೆ ಇದು ಡೆಲಿವರಿ ಅನ್ನೋದು. ಲಾಂಗ್ ಟರ್ಮ್ ಅಂದ್ರೆ ಆ ತರ ಇರುತ್ತಿಲ್ಲ. ಅಂಡ್ ಈ ಮಾರ್ಕೆಟ್ ರೇಟ್ಗೆ ಏನಿರುತ್ತೋ ಅದೇ ತರನೇ ಈ ಸ್ಪಾಟ್ ಪರ್ಚೇಸ್ ಅನ್ನೋದು ಶಾರ್ಟ್ ಟರ್ಮ್ ಅಲ್ಲಿ ತಗೊಳ್ಳೋದಿರುತ್ತೆ, ಇಮಿಡಿಯೇಟ್ ಆಗಿ ತಗೊಳ್ಳೋದಿರುತ್ತೆ. ಈ ಸ್ಪಾಟ್ ಪರ್ಚೇಸ್ ಅನ್ನೋದು ಯುಕ್ರೇನ್ ರಷ್ಯಾ ವಾರ ಆದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಅವಾಗ ಜಾಸ್ತಿ ನಾವು ಕೊಂಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಪಾಟ್ ಪರ್ಚೇಸ್. ಏನಕ್ಕಂತಂದ್ರೆ ಆಗ ಫಾರ್ ಎಕ್ಸಾಂಪಲ್ ನಾನೇನು ಈಗ ಎಕ್ಸಾಂಪಲ್ ಕೊಡಲ್ಲ, $80 ಪರ್ ಬ್ಯಾರಲ್ ಇದೆ ಅಂತಂದ್ರೆ ಆ ಯುದ್ಧದ ಸಂದರ್ಭದಲ್ಲಿ ಅದ್ರ ಮೇಲೆ ಸ್ಯಾಂಕ್ಷನ್ಸ್ ಇದ್ದು ಕೆಲವೊಂದು ಕಡೆಯಿಂದ ಅದು ಎಕ್ಸ್ಪೋರ್ಟ್ ಸ್ಟಾಪ್ ಆಗಿದ್ರಿಂದ ರಷ್ಯಾ ನಮಗೆ ಆಫರ್ ಮಾಡ್ತಾ ಇದೆ ಅಂದ್ರೆ ಒಂದು ಬ್ಯಾರಲ್ಗೆ $30 to 35 ಡಾಲರ್ ಅಷ್ಟು ಕಡಿಮೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅವಾಗ ಏನಾಯ್ತು ಅಂದ್ರೆ ಈ ಸ್ಪಾಟ್ ಪರ್ಚೇಸ್ ಅನ್ನೋದು ಇಂಡಿಯಾ ಸ್ಟಾರ್ಟ್ ಮಾಡ್ಲಿಕ್ಕೆ ಜಾಸ್ತಿ ಆಯ್ತು. ಸ್ಪಾಟ್ ಪರ್ಚೇಸ್ ಹೆವಿ ನಡೀತಾ ಇತ್ತು ಅವಾಗ. ಯಾಕಂತಂದ್ರೆ ನಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ನಮಗೆ ಆ ಆಯಿಲ್ ಅನ್ನೋದು ಸಿಗ್ತಾ ಇತ್ತು, ಕ್ರೂಡ್ ಆಯಿಲ್ ಅನ್ನೋದು. ಸೊ ಅದಕ್ಕೋಸ್ಕರ ಅದು ಜಾಸ್ತಿ ಸ್ಪಾಟ್ ಪರ್ಚೇಸ್ ಅನ್ನೋದು ಇಂಡಿಯಾ ರಷ್ಯಾ ಜೊತೆಗೆ ಜಾಸ್ತಿ ಆಗ್ತಾ ಇತ್ತು. ಈಗ ಪ್ರೆಸೆಂಟ್ ಏನಾಗ್ತಿದೆ ಅಂತಂದ್ರೆ ಆಗೇನ್ $30 to 35 ಅಷ್ಟು ಕಡಿಮೆ ಮಾಡ್ತಾ ಇದೆಯೋ, ಈಗ ಅದೇನಾಗಿದೆ ಅಂದ್ರೆ $4 ಅಷ್ಟು ಕಡಿಮೆ ಮಾಡೋದಕ್ಕೆ ಬಂದಿದೆ. ಅಂದ್ರೆ ಆಗ ಏನ್ $30 to 35 ಕಡಿಮೆ ಮಾಡ್ತಿತ್ತು ರಷ್ಯಾ, ಈಗ ಅದು 30-35 ಹೋಗ್ಬಿಟ್ಟು ಜಸ್ಟ್ $4 ಅಷ್ಟು ಕಡಿಮೆ ಮಾಡೋಷ್ಟು ಈಗ ಪ್ರೆಸೆಂಟ್ ನಡೀತಾ ಇದೆ, ಈಗ ಬಂದಿರೋ ಸೋರ್ಸಸ್ಗಳ ಇನ್ಫಾರ್ಮೇಶನ್ ಪ್ರಕಾರ. ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಆ $4 ಅಷ್ಟು ಕಡಿಮೆ ಮಾಡಿ ನಾವು ಇಂಪೋರ್ಟ್ ಮಾಡ್ಕೊಂಡು ಆ ಕ್ರೂಡ್ ಆಯಿಲ್ ನ ರಿಫೈನ್ ಮಾಡ್ಕೊಂಡು ನಾವು ಮತ್ತೆ ಅದನ್ನ ಸೆಲ್ ಮಾಡ್ತಾ ಇದೀವಿ ಇಂಡಿಯಾದಲ್ಲಿ ಅಂತಂದ್ರೆ, ಈ ಆಯಿಲ್ ಏನು ಇಂಪೋರ್ಟ್ ಮಾಡ್ಕೊಳ್ತಾರಲ್ಲ, ಈಗ ಫಾರ್ ಎಕ್ಸಾಂಪಲ್ ಐಒಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏನಿದೆ ಅವ್ರಿಗೆ ಎಷ್ಟು ಸಿಗುತ್ತೆ ಪ್ರಾಫಿಟ್ ಅಂತಂದ್ರೆ 2.5 ಅಂದ್ರೆ $4 ಡಿಸ್ಕೌಂಟ್ ಸಿಗ್ತಾ ಇದೆ ಅಂದ್ರೆ ಅದನ್ನ ರಿಫೈನ್ ಮಾಡಿ ಸೆಲ್ ಮಾಡೋಷ್ಟು ಒಳಗಡೆ ಅವ್ರಿಗೆ ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು
2.5 ಬರುತ್ತೆ, ಅಂದ್ರೆ ತೀರಾ ಕಡಿಮೆ ಬರುತ್ತೆ ಕಂಪೇರ್ ಮಾಡ್ಕೊಂಡಾಗ 2022 ಏನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ತಗೊಂಡ್ವಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ತೀರಾ ಕಡಿಮೆ ಆಗುತ್ತೆ. ಸೊ ಈ ಒಂದು ಉದ್ದೇಶದಿಂದ ಏನಾಗ್ತಿದೆ ಅಂದ್ರೆ ಇವಾಗ ಈ ಸ್ಪಾಟ್ ಪರ್ಚೇಸ್ ಅನ್ನೋದು ಇಂಡಿಯಾ ಅನ್ನೋದು ಆಯಿಲ್ ತಗೊಳ್ಳೋದನ್ನ ಸ್ಟಾಪ್ ಮಾಡ್ತಾ ಇದೆ. ಈಗ ಏನ್ ನ್ಯೂಸ್ ಅಲ್ಲಿ ಹೊರಡ್ತಾ ಇದೆಯಲ್ಲ ಅದು ಸ್ಪಾಟ್ ಪರ್ಚೇಸ್ ಅನ್ನೋದನ್ನ ಈಗ ಸ್ಟಾಪ್ ಮಾಡಿರೋಂಥದ್ದು. ಅಂಡ್ ಲಾಂಗ್ ಟರ್ಮ್ ಪರ್ಚೇಸ್ ಏನಿದೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಅಂಡ್ ಸ್ಪಾಟ್ ಪರ್ಚೇಸ್ ಅನ್ನೋದು ಸ್ಟಾಪ್ ಮಾಡಿದ್ದಾರೆ ಈಗ, ಅದೇ ಈಗ ನ್ಯೂಸ್ ಅಲ್ಲಿ ಹೊರಡ್ತಾ ಇರೋದು. ಅಂಡ್ ಈ ಸ್ಪಾಟ್ ಪರ್ಚೇಸ್ ಅನ್ನ ಈಗ ಏನಕ್ಕೆ ಸ್ಟಾಪ್ ಮಾಡಿದೆ ಅಂತಂದ್ರೆ ಏನೋ ಅಮೆರಿಕ ಟ್ರಂಪ್ ಬೆದರಿಕೆ ಹಾಕಿದಾರೆ ಅಂತ ಆ ಥರ ನನ್ಗೆ ಅನ್ನಿಸ್ತಾ ಇಲ್ಲ. ಏನಕ್ಕಂತಂದ್ರೆ ಇಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋದು ಮೈನ್ ಆಗಿ ಬರುತ್ತೆ. ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಏನು ರಷ್ಯಾದಿಂದ ನಾವು ಏನು ಇಂಪೋರ್ಟ್ ಮಾಡ್ಕೊಳ್ತೀವಿ ಮಿಲಿಟರಿ ಎಕ್ವಿಪ್ಮೆಂಟ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು, ಅದೇ ರೀತಿ ಅಮೆರಿಕ ಜೊತೆಗೂ ನಾವು ಸುಮಾರಷ್ಟು ನಮಗೆ ಟ್ರೇಡ್ ಅಗ್ರಿಮೆಂಟ್ಗಳಿರ್ತವೆ, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಇರ್ತವೆ. ಅಂಡ್ ಅಮೆರಿಕಾಗೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡೋದೇ ಜಾಸ್ತಿ ಇರುತ್ತೆ. ನಮ್ಮದು ಟೆಕ್ಸ್ಟೈಲ್ ಬಿಸ್ನೆಸ್ ಆಗಿರ್ಬೋದು, ITI ಆಗಿರ್ಬೋದು, ಮತ್ತು ಈ ಮೆಡಿಸನ್ಸ್ ಆಗಿರ್ಬೋದು, ಈ ಥರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈ ಥರ ನಮ್ಮದು ಎಕ್ಸ್ಪೋರ್ಟ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ $2.5 ನಾವು ಇಲ್ಲಿ ಅಮೆರಿಕನ ಎದುರಾಕೊಳ್ಳೋದಕ್ಕೂ ಬರೋದಿಲ್ಲ. ಇಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನೋದು ಮೈನ್ ಆಗಿ ಬರುತ್ತೆ, ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು $2.5 ಈಗ ಅಮೆರಿಕಕ್ಕೆ ಏನಕ್ಕೆ ಗುರಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಕೂಡ ಈ ತರ ಮಾಡಿರಬಹುದು ಅನ್ನೋದು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತೀನಿ. ಅಂಡ್ ಅವ್ರು ಹೇಳಿದ್ರು ಅಂತ ಅವ್ರಿಗೆ ಎದುರ್ಕೊಂಡು ಮಾಡಿರೋ ಅಂತದಲ್ಲ. ಸೊ ಈ ಒಂದು ಕಾಂಟೆಕ್ಸ್ ಅಲ್ಲಿ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಾಬಬ್ಲಿ ಮಾಡಿರಬಹುದು ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ನೀವು ಏನ್ ಅನ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನನಗೂ ತಿಳಿಸ್ಕೊಡಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.